ಇಡಿಗ ಸಮುದಾಯದ ಪಾದಯಾತ್ರೆಗೆ ಪೊಲೀಸ್ ತಡೆ. ಇಡಿಗ ಸಮುದಾಯದ ವಿವಿಧ ಬೇಡಿಕೆಗಳಿಗೆ ಆಗ್ರಹ. ಇಡಿಗ ಸಮುದಾಯದ ಪಾದಯಾತ್ರೆಗೆ ಪೊಲೀಸ್ ತಡೆ. ಇಡಿಗ ಸಮುದಾಯದ ವಿವಿಧ ಬೇಡಿಕೆಗಳಿಗೆ ಆಗ್ರಹ. ಪ್ರಣವಾನಂದ ಸ್ವಾಮೀಜಿ ನೇತೃತ್ವದಲ್ಲಿ ಪಾದಯಾತ್ರೆ. ನೆಲಮಂಗಲ ಬಳಿಯೇ ಪಾದಯಾತ್ರೆ ತಡೆದ ಪೊಲೀಸರು. ಬೆಂಗಳೂರು ಪ್ರವೇಶ ಮಾಡದಂತೆ ನೆಲಮಂಗಲದಲ್ಲೇ ಬ್ರೇಕ್ ಹಾಕಿದ್ದಾರೆ. ಚಿತ್ತಾಪುರದಿಂದ ಸುಮಾರು 700 ಕಿಲೋಮೀಟರ್ ದೂರದ ಪಾದಯಾತ್ರೆ. ಸ್ವಾಮೀಜಿ ಸೇರಿ ಪ್ರತಿಭಟನಾಕಾರರನ್ನ ತಡೆದ ಪೊಲೀಸರು. ಪೊಲೀಸರ ಕ್ರಮಕ್ಕೆ ಪ್ರಣವಾನಂದ ಸ್ವಾಮೀಜಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಅಡಕಮಾರನಹಳ್ಳಿ ಆಂಜನೇಯ ದೇವಸ್ಥಾನದಲ್ಲಿ ವಾಸ್ತವ್ಯವನ್ನ ಹೂಡಿದ್ದಾರೆ. ಇಡಿಗ ಸಮುದಾಯದ ಪಾದಯಾತ್ರೆಗೆ ಪೊಲೀಸರ ತಡೆ. ಇಡಿಗ ಸಮುದಾಯದ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಪಾದಯಾತ್ರೆಗೆ ಮುಂದಾಗಿತ್ತು. ಪ್ರಣವಾನಂದ ಸ್ವಾಮೀಜಿ ನೇತೃತ್ವದಲ್ಲಿ ಪಾದಯಾತ್ರೆ. ಸುಮಾರು ನೆಲಮಂಗಲ ಬಳಿಯೇ ಪಾದಯಾತ್ರೆ ತಡೆದ ಪೊಲೀಸರು. ಬೆಂಗಳೂರು ಪ್ರವೇಶ ಮಾಡದಂತೆ ನೆಲಮಂಗಲದಲ್ಲೇ ಬ್ರೇಕ್ ಹಾಕಿದ್ದಾರೆ. ಇದೀಗ ಚಿತ್ತಾಪುರದಿಂದ ಸುಮಾರು 700 ಕಿಲೋಮೀಟರ್ ದೂರದ ಪಾದಯಾತ್ರೆ. ಅದು ಸ್ವಾಮೀಜಿ ಸೇರಿ ಪ್ರತಿಭಟನಾಕಾರರನ್ನ ತಡೆದ ಪೊಲೀಸರು. ಪೊಲೀಸರ ಕ್ರಮಕ್ಕೆ ಪ್ರಣವಾನಂದ ಸ್ವಾಮೀಜಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅಡಕಮಾರನಹಳ್ಳಿ ಆಂಜನೇಯ ದೇವಸ್ಥಾನದಲ್ಲಿ ವಾಸ್ತವ್ಯವನ್ನ ಹೂಡಿರುವಂಥದ್ದು. ವಿವಿಧ ಒಂದು ಬೇಡಿಕೆಗಳನ್ನ ಈಡೇರಿಕೆಗೆ ನೀವು ಇದು ಸೇಂದಿ ಅಷ್ಟೇ ನೀವು ಫೋಕಸ್ ಮಾಡ್ತೀರಿ. ಇದು ಈಡಿಗರ ಇನ್ಕಮ್ ಸೋರ್ಸನ್ನೇ ಕಟ್ ಮಾಡಬೇಕು. ಈಡಿಗರು ಅದು ಮೂಲಕವಾಗಿ ರಾಜಕೀಯಕ್ಕೆ ಬರಬಾರದು ಅಂತ ಒಂದೇ ಒಂದು ಹುನ್ನಾರವನ್ನು ಬಿಟ್ಟು, ಯಾಕಂದರೆ ಅದು ಮೇಯ್ನ್ ಕಾರಣ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು JDS ಅನ್ನು ಕಾಂಗ್ರೆಸ್ಸಿಗೆ ಬಂದ ಮೇಲೆ ಈಡಿಗ ಸಮುದಾಯದಲ್ಲಿ ಆವಾಗ 6 ಜನ MPಗಳು 14 ಜನ ಶಾಸಕರಿದ್ದರು. ಎಲ್ಲರನ್ನೇ ಸೈಡ್ಲೈನ್ ಮಾಡಿದರು, ಎಲ್ಲರನ್ನೇ ಮುಗಿಸಿದ್ರು. ಒಬ್ಬರೊಬ್ಬರನ್ನ ಸಿದ್ದರಾಮಯ್ಯನವರು ಮುಗಿಸಿದ್ರು. ಅಲ್ಲ, ಆ ಸಂದರ್ಭದಲ್ಲಿ ನಮ್ಮ ಸಮುದಾಯದ ಸ್ವಾರ್ಥಿಗಳು, ನಮ್ಮ ಸಮುದಾಯದ ಉದ್ಯಮಿಗಳು ಅವರೂ ಕೂಡ ಇದಕ್ಕೂ ಕಾರಣ ಹೇಳುತ್ತಾ ಇದ್ದೀನಲ್ಲ. ಆದ್ದರಿಂದ ಅವರು ಹೋರಾಟ ಮಾಡಲಿಲ್ಲ, ಬೀದಿಗೆ ಬಂದಿಲ್ಲ. ಯಾಕೆ? ಅವರಿಗೆ ಡಿಕ್ಷನರಿಗಳು ಸಿಕ್ತು, ಅವ್ರಿಗೆ ವೈನ್ ಶಾಪ್ಗಳು ಬಂತು, ಅವರಿಗೆ ಬಹಳಷ್ಟು ಮಾಮಲ ಇದೆಲ್ಲ ಆಯಿತು. ಆದರೆ ಬಡ ಈಡಿಗನ ಬಗ್ಗೆ ಚಿಂತನೆಯನ್ನು ಮಾಡಲಿಲ್ಲ. ನಾನು ಅಷ್ಟೇ ಅಲ್ಲ, ಕೋರ್ಟಲ್ಲಿಯೂ ಕೂಡ ಅರ್ಜಿಯೂ ಕೂಡ ಹಾಕಿದ್ದೀನಿ, ನ್ಯಾಯಾಲಯದಲ್ಲಿಯೂ ಕೂಡ ಅರ್ಜಿ ಹಾಕಿದರೆ. ಫಂಡಮೆಂಟಲ್ ರೈಟ್, ಆರ್ಟಿಕಲ್ ಆಫ್ ಟ್ರೆಡಿಷನಲ್ ಕಸಬು, ಅದರಿಂದ ನಮಗೆ ಬಂದ್ ಮಾಡಿದ್ದಾರೆ. ನಮ್ಮ ಪರಂಪರೆ ಏನು, ಸೇಂದಿ ಇಳಿಸಿ ಅದು ಎಲ್ಲಮ್ಮ ತಾಯಿಗೆ ನೈವೇದ್ಯವನ್ನು ಕೊಡ್ತಕ್ಕಂಥ ಪರಂಪರೆ ನಮ್ಮದು. ಇವತ್ತು ಅದು ನಿಲ್ಲಿಸಿದ್ದೀವಿ. ಹಾಗಂದರೆ ಬೋವಿ ಸಮುದಾಯಕ್ಕೆ ಮಡಿವಾಳ ಸಮುದಾಯ ಬಟ್ಟೆ ಒಗಿಬೇಡ ಅಂತ ಆಗುತ್ತಾ? ಸೊ ಈ ಸಮುದಾಯಕ್ಕೆ ಅನ್ಯಾಯ ಆಗಿದೆ. ನ್ಯಾಯ ಸಿಗುವವರೆಗೂ ಕೂಡ ಫ್ರೀಡಮ್ ಪಾರ್ಕಲ್ಲಿ ಆಗುತ್ತೆ. ಸರ್, ST ಮೀಸಲಾತಿ ಇದು ಈಗಾಗಲೇ 25 ಲಕ್ಷ ರೂಪಾಯಿಯನ್ನು ನಮ್ಮ ಕುಲಶಾಸ್ತ್ರ ಅಧ್ಯಯನಕ್ಕೆ ಕೊಟ್ಟಿದ್ದಾರೆ. 14 ಜಿಲ್ಲಾ ಕುಲಶಾಸ್ತ್ರ ಅಧ್ಯಯನ ಮುಗಿಸಿದ್ದೇವೆ. ಇನಿಯೂ ಕೂಡ ಜಿಲ್ಲೆಗಳಿದ್ದಾವೆ. ಆ ಜಿಲ್ಲೆಗಳ ಮುಗಿದ ಮೇಲೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಏನು ಮಾಡಬೇಕು? ರೆಕಮೆಂಡ್ ಮಾಡಬೇಕು. ಇದು ಮುಗಿದ ತಕ್ಷಣ ಅದು ಮಾಡ್ತೀನಿ ಅಂತ ಮಾತು ಸರ್ಕಾರ ಹೇಳಿದ್ದಾರೆ. ನಾನು ಅದಕ್ಕಿಂತ ಹೇಳತಕ್ಕಂಥದ್ದು ಏನು ಅಂದರೆ, ಇವತ್ತು ನೋಡಿ, ನಮ್ಮ ಸಮುದಾಯದ 6 ಜನ ಶಾಸಕರುಗಳು, ಕಾಂಗ್ರೆಸ್ಸಲ್ಲಿ 6 ಜನ, BJPಯಲ್ಲಿ 3, ಇವರು 9 ಜನ ಇದೆ. ಅದರಲ್ಲಿ ಇವರಿಬ್ಬರನ್ನ 3 ಜನ ಮಾತಾಡಲ್ಲ ನಾನು. BJP ಇರತಕ್ಕಂಥ ಇವರು 6 ಜನ ಏನಿದಾರಲ್ಲ, ಇವರೆಲ್ಲರೂ ಸ್ವಾರ್ಥಿ ರಾಜಕಾರಣಿಗಳು. ಇವರು ಸಮುದಾಯದ ಪರವಾಗಿಲ್ಲ ಅಂತಕ್ಕಂಥದ್ದು ನಾನು ಹೇಳಬಹುದು. ಮತ್ತು ಮುಂದಿನ ದಿನಗಳಲ್ಲಿ ನನ್ನ ಪಾದಯಾತ್ರೆ 2027ನೇ ಪಾದಯಾತ್ರೆ, ಕ್ಷೇತ್ರವಾರು ಪಾದಯಾತ್ರೆ, ಇವರ ವಿಧಾನಸಭಾ ಕ್ಷೇತ್ರದ ಆಧಾರವಾಗಿ ನನ್ನ ಪಾದಯಾತ್ರೆ ಸ್ಟಾರ್ಟ್ ಆಗುತ್ತೆ. ಸಮಾಜದ ಜಾಗೃತಿ ಕೆಲಸ ನಾನು ಮಾಡುತ್ತೀನಿ. ಈಡಿಗ ಸಮುದಾಯ ಭಾಳ ದೊಡ್ಡ ಒಂದು ಆರ್ಥಿಕ ಸಮುದಾಯ ಅಲ್ಲ, ಭಾಳ ಬಡತನ, 90% ಬಡತನ ಸಮಾಜ, ಕೇವಲ 10% ಅಷ್ಟೇ ಅದರಲ್ಲಿ ಇರೋದು. ಆದರೆ ಅವರು ಈ ಸಮುದಾಯವನ್ನು ಅವರ ಬಾರ್ ಅಂಗಡಿಯಲ್ಲಿ ಗ್ಲಾಸ್ ತೊಳಿಬೇಕಂದ್ರೆ ನಾವೇ ಬೇಕು, ನಮ್ಮ ಹುಡುಗರೇ ಬೇಕು. ಅವರ ಬಾರ್ ಅಂಗಡಿಯಲ್ಲಿ ಗ್ಲಾಸ್ ತೊಳೆಯೋಕ್ಕೆ, ಬಾರ್ ಕೇಶರಿಗಳಾಗೋಕ್ಕೆ ನಾವೇ ಬೇಕಲ್ಲ. ಹಾಗಾಗಿ ಸಮುದಾಯವನ್ನು ಮೇಲೆ ತರತಕ್ಕಂಥ ಕೆಲಸ ಇವರು ಮಾಡುವುದಿಲ್ಲ. ಆದರೆ ಅದನ್ನು ಮೆಟ್ಟಿ ನಿಂತು ಇವತ್ತು 3 ಕೆಲಸವನ್ನು ಸರ್ಕಾರದಿಂದ ಮಾಡಿಸಿದ್ದೀನಿ. ಮತ್ತೂ ಕೂಡ ಇವರ ಯಾವ ಹೆದರಿಕೆಗೆ ಜಗ್ಗಂಗಿಲ್ಲ, ಬಗ್ಗಂಗಿಲ್ಲ. ಸಮುದಾಯದ ಹೋರಾಟ